ಶಾರ್ಟ್ ಸರ್ಕ್ಯೂಟ್ ಆಗಿ ಕ್ಲಾಸ್ ರೂಮ್ ಹತ್ಕೊಂಡ್ಬಿಟ್ಟಿದೆ. ಒಳಗಡೆ ಮಕ್ಕಳಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ. ಇದು ಇಂಟರ್ವ್ಯೂ ಕಾರ್ಡ್. ಇದನ್ನ ವಾಪಸ್ ಕೊಡಕ ಬಂದೆ? ಇಲ್ಲ ಸರ್, ಇಂಟರ್ವ್ಯೂಗೆ ಬಂದೆ ಸರ್. ಇಂಟರ್ವ್ಯೂಗ? ಇಂಟರ್ವ್ಯೂ 10 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಸರ್ ನಾವು ಹೇಳೋ ಟೈಮಿಗೆ ನೀನ್ ಬರ್ಬೇಕಾ, ಇಲ್ಲ ನೀನ್ ಬಂದ ಟೈಮಿಗೆ ನಾವು ಇಂಟರ್ವ್ಯೂ ಮಾಡ್ಬೇಕಾ? ಐ ಆಮ್ ಸಾರಿ ಸರ್, ತಪ್ಪು ನಂದೆ. ಇದು ಕನ್ಫೆಷನ್ ಮಾಡ್ಕೊಂಡ್ರೆ ಕ್ಷಮಿಸೋ ಸ್ಥಳ ಅಲ್ಲ. ಟೈಮ್ ನಲ್ಲಿ ಪಂಚುವಾಲಿಟಿ ಇಲ್ಲ, ಡ್ರೆಸ್ ನಲ್ಲಿ ನೀಟ್ನೆಸ್ ಇಲ್ಲ. ನಿನ್ನಂತವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್, ಗೆಟ್ ಔಟ್. ಸರ್, ನಾನೇನು ಸರಿಯಾದ ಟೈಮ್ಗೆ ಬರ್ತಾ ಇದ್ದೆ ಸರ್. ಆದ್ರೆ ಬರೋ ದಾರಿನಲ್ಲಿ ಒಂದು ಸ್ಕೂಲಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಆ ಮಕ್ಕಳನ್ನ ಕಾಪಾಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು ಸರ್. ಹಾಗ ಬೆಂಕಿಲ್ ಸಿಕ್ಕಾಕೊಂಡ್ ಮಕ್ಕಳನ್ನ ನೀವು ಕಾಪಾಡಿದ್ರಾ? ಹೌದು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಫೈರ್ ಬ್ರಿಗೇಡ್ ಆಫೀಸ್ಗೆ ಹೋಗಿ ಅಲ್ಲೇ ಕೆಲಸಕ್ಕೆ ಸೇರಿ. ಭಯಪಡೋಂಥದ್ದೇನಿಲ್ಲ, ಇದು ಸಾಧಾರಣ ಜ್ವರ. ಔಷಧಿ ಬರ್ಕೊಡ್ತೀನಿ, ತಂದ್ಕೊಡಿ, ಸರಿ ಹೋಗುತ್ತೆ. ಈ ಮಾತ್ರೆಗಳನ್ನ 3 ಸಲ ಕೊಡ್ಬೇಕು. ತಕ್ಷಣ ಕೊಡ್ಬೇಕಾ ಡಾಕ್ಟರ್? ಯಾಕೆ? ಏನಿಲ್ಲ, ಸುಮ್ಮನೆ ಕೇಳೆ. ಈ ಔಷಧಿ ನಾನು ಹಾಕಿ ತರಲಿ, ಹಣಕ್ಕೆ ನಾನೀಗ ಏನ್ ಮಾಡ್ಲಿ? ತಗೊಳ್ಳಿ 5 ರೂಪಾಯಿ. ಈ ಔಷಧಿ ಕೊಡಿ. 6 ರೂಪಾಯಿ ಕೊಡಮ್ಮ. ನನ್ನ ಹತ್ರ ಇರೋದೇ ಈ 5 ರೂಪಾಯಿ. ಸಾಲ ಕೊಡಲ್ಲ. 1 ರೂಪಾಯಿ ತಾನೆ, ನಾನು ಇಲ್ಲೇ ಪಕ್ಕದಲ್ಲೇ ಇರೋದು, ಆಮೇಲೆ ತಂದ್ಕೊಡ್ತೀನಿ. ಹೋಗಮ್ಮ. ತಗೊಳ್ಳಿ 6 ರೂಪಾಯಿ, ಬೇಗ ಕೊಡಿ. ಕೊಡಬಾರ್ದು.
ರವಿ, ಏನಾಯ್ತು ನಿಂಗೆ? 4 ದಿನ ಊರ್ಗೋಗಿ ಬರೋ ಅಷ್ಟರಲ್ಲಿ ಇಂಥ ಅನ್ಯಾಯ ಮಾಡ್ಕೊಂಬಿಟ್ಟಿಯಲ್ಲ. ನನ್ಗೇನಾಗಿದೆ ಅಕ್ಕ? ಚೆನ್ನಾಗೇ ಇದೀನಲ್ಲ. ಅಲ್ಲಯ್ಯ, ನನ್ನ ಹತ್ರ ಹಣ ಕೇಳಿದಿದ್ರೆ ನಿಂಗ್ ಮಾನ ಹೋಗ್ಬಿಡ್ತಿತ್ತ? ಇಷ್ಟು ದಿನ ನೀನು ನನ್ನ ಅಕ್ಕ ಅಕ್ಕ ಅಂತ ಕರೆದಾಗ್ಲೆಲ್ಲ ನಾನೇ ನಿನ್ ನಿಜವಾದ ಅಕ್ಕ ಅಂತ ಎಷ್ಟೋ ಸಂತೋಷ ಪಟ್ಟೆ. ಇವತ್ತು ಗೊತ್ತಾಯ್ತು ನಾನ್ ನಿನ್ನ ಅಕ್ಕ ಅಲ್ಲ, ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ. ಅಕ್ಕ, ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡಿದ್ಯಾ? ಮತ್ತಿನ್ನೇನೋ, ನೀನ್ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ರೆ ನನ್ನ ಹತ್ರ ಅಧಿಕಾರ ಮಾಡಿ ಹಣ ಕೇಳ್ತಾ ಇದ್ದೆ. ನಾಚಿಕೆ ಪಟ್ಕೊಂಡು ಯಾಕೋ ಹಸ್ಕೊಂಡಿರ್ತೀನಿ. ಇದರಲ್ಲಿ ಅವ್ರದೇನೂ ತಪ್ಪಿಲ್ಲ, ತಪ್ಪೆಲ್ಲ ನಂದು. ನನ್ನಿಂದಾನೇ ಅವ್ರು ನಿಮ್ ಹತ್ರ ಏನು ಕೇಳದೆ ಸುಮ್ಮನೆ ಇದ್ದಿದ್ದು. ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ದೇವ್ರ ದಯದಿಂದ ಅವರು ಹುಷಾರಾದ್ರು, ನೀವು ಬಂದಿದ್ದೀರಾ. ಇನ್ಮೇಲೆ ಯಾವ ಯೋಚನೆನೂ ಇಲ್ಲ. ಮಿಸ್ಟರ್ ರವಿ ಅವ್ರ ಮನೆ ಇದೆನಾ? ಹೌದು. ಅವ್ನು ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ. ಅವ್ರು ಎಷ್ಟಲ್ಲಿದ್ದಾರೆ? ಬನ್ನಿ. ಹಾ, ಬನ್ನಿ. ಹೇಗಿದ್ಯಾ ಮರಿ? ಚೆನ್ನಾಗಿದ್ಯಾ? ನಮಸ್ಕಾರ. ನಮಸ್ಕಾರ. ಇರ್ಲಿ, ಪರವಾಗಿಲ್ಲ. ಮಿಸ್ಟರ್ ರವಿ, ಬೆಂಕಿ ಅಪಘಾತದಲ್ಲಿ ನನ್ನ ಮಗಳನ್ನ ಕಾಪಾಡಿದ್ ನೀವೇ ಅಂತ ಅವ್ರ ಸ್ಕೂಲಲ್ಲಿ ಹೇಳಿದ್ರು. ಅವರೇ ನಿಮ್ಮ ಅಡ್ರೆಸ್ ಕೊಟ್ಟಿತ್ತು. ಅದಕ್ಕೆ ಖುದ್ದಾಗಿ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ರಾಧಾ, ರವಿನ್ ನೋಡೋಕೆ ಯಾರೋ ಬಂದಿದ್ದಾರೆ, ಕಾಫಿ ಕೊಟ್ಬಿಟ್ ಬಮ್ಮ. ಬೈ ಐ ಆಮ್ ಮೂರ್ತಿ, ನಾನು ಬ್ಯಾಂಕ್ ಮ್ಯಾನೇಜರ್. ನಿಮ್ ಹೆಸರು ಮೂರ್ತಿ ಅಂತಣ್ಣ? ಹೌದು. ನಿಮಗೆ ರಾಧಾ ಅಂತ ತಂಗಿ ಇದ್ದಾಳ? ಹೌದು. ಅದು ನಿಮಗೆ ಗೊತ್ತು? ಕಾಫಿ. ಅಣ್ಣ, ನೀನು ಇಲ್ಲಿ? ಅಪ್ಪ ಸತ್ ಮೇಲೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದೆ. ಹೌದು. ಮನೆ ಬದಲಾಯಿಸಿದ ವಿಷಯ ಯಾಕೆ ತಿಳಿದಿಲ್ಲ? ರಾಧಾ, ನಾನೇನೋ ತಿಳಿಸಿದ್ದೆ, ಆದ್ರೆ ಆ ಕಾಗದ ಅಪ್ಪನ ಕೈ ಸಿಕ್ಕಿರುತ್ತೆ, ಅದನ್ನ ನಿನಗೆ ಕೊಡದೇನೆ ಹರಿದು ಬಿಸಾಕಿರ್ತಾರೆ. ಏನೇ ಆಗ್ಲಿ ರಾಧಾ, ಈ ಸ್ಥಿತಿಯಲ್ಲಿ ನಿನ್ನನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ನಮ್ ರವಿನೇ ಕಾರಣ. ಅಣ್ಣ, ನಾನು ಈ ಊರಿಗೆ ಬರೋವಾಗ್ಲೇ ನಂಗೆ ಇವ್ರ ಪರಿಚಯ ಆಯ್ತು. ನನ್ನನ್ ಮನೆಗೆ ಬಿಡೋಕೆ ಜೊತೆಲಿ ಬಂದ್ರು. ಆದ್ರೆ ನೀನಲ್ಲಿರ್ಲಿಲ್ಲ. ಇವ್ರ ಜೊತೆ ಈ ಮನೆ ಸೇರಿದ ನನಗೆ ಈ ಅಕ್ಕನ ಪ್ರೀತಿನೂ ಸಿಕ್ತು. ನೀನ್ ಸಿಗೋವರೆಗೂ ನಾನು ಇಲ್ಲೇ ಇರ್ಬೇಕು ಅಂತ ಹೇಳಿ ಊಟ ಹಾಕಿ ಪ್ರೀತಿಯಿಂದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇವ್ರ ಸ್ನೇಹ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಭಾಗ್ಯ ಅಣ್ಣ. ಮಿಸ್ಟರ್ ರವಿ, ನನ್ನ ಮಗುಗೆ ಮಾತ್ರ ಜೀವದಾನ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ನನ್ನ ತಂಗಿನೂ ಕಾಪಾಡಿದ್ದೀರಿ. ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ನಿಮಗೆ ಕೃತಜ್ಞತೆ ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ನಮಗೊಂದು ಕೆಲಸ ಕೊಡಿಸಿ ಸರ್. ನಿಮಗೆ ಕೆಲಸ ಇಲ್ಲ? ಎಸ್ ಸರ್, ಐ ಆಮ್ ಅನ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್. ವಾಟ್? ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಾಳೆ ಬೆಳಿಗ್ಗೆ ಬಂದು ನಾನು ನೋಡಿ ನಿಮ್ ಕೆಲಸ ಏರ್ಪಾటు ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ, ನೀವು ಒಪ್ಪಿಗೆ ಕೊಟ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತೀನಿ. ಬಾ ಮರಿ. ರಾಧಾ,